ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ನನ್ನ ಜೀವನದಲ್ಲಿ ನಾನು 3 ಜನ ಕಾಲ ನೋಡ್ತೀನಿ ತೃಪ್ತಿಯಿಂದ. ಅದೆಷ್ಟೇ ದೂರ ಇದ್ರು ಕೂಡ ಒಂದು ನನಗೆ ರಾಜಕೀಯದಲ್ಲಿ ಗುರುಸಿರ್ತಕ್ಕಂಥ ತಂದೆ ದೇವೇಗೌಡರಿಗೆ, ನನ್ನ ಕೈ ಹಿಡಿದು ಬೆಳೆಸಿರ್ತಕ್ಕಂಥ ನನ್ನ ಕುಮಾರಣ್ಣಗೆ, 3ನೇದು ಈ ಕ್ಷೇತ್ರದ ನನ್ನ ತಂದೆ ಆಗಿರ್ತಕ್ಕಂಥ ಕೆ.ವಿ. ಶಂಕರಣ್ಣವ್ರಿಗೆ. ಬಹುಶಃ ನಾನು ರಾಜಕೀಯಕ್ಕೆ ಬರ್ತೀನೋ ಇಲ್ಲೋ ಅಂತ ಅನ್ಕೊಂಡಿರ್ಲಿಲ್ಲ. ಅಚಾನಕ್ ರಾಜಕೀಯಕ್ಕೆ ಬಂದೆ. ನನ್ನ ತಂದೆ ತಾಯಿ ರಾಜಕಾರಣದಲ್ಲಿಲ್ಲ, ನನ್ನ ಕುಟುಂಬ ರಾಜಕಾರಣದಲ್ಲಿಲ್ಲ. ನಾನೇ ಹೊಸದಾಗಿ ರಾಜಕಾರಣಕ್ಕೆ ಬಂದಿರೋದು. ಅದು ಸ್ಟ್ರೈಟ್ ಮೆಂಬರ್ ಇಲ್ಲ, TPS ಇಲ್ಲ, ಏನಿಲ್ಲ, ಸ್ಟ್ರೈಟ್ ಇಟ್ಕೊಂಡು MLA ಬಂದ್ಬಿಟ್ಟೆ. 18ನಲ್ಲಿ ಭಯ ಆಯ್ತು ನನಗೆ, ಬಂದ್ಬಿಟ್ಟು ಏನಾಗುತ್ತೆ ಅಂತ ಗೊತ್ತಿಲ್ಲ. 18ಕ್ಕೆ ಸೋತ್ರು, 23ಕ್ಕೆ ನನಗೆ ಗೆಲ್ಸ್ಕೊಟ್ಟಿರ್ತಕ್ಕಂಥ ಈ ಮುಳಬಾಗಿಲು ಕ್ಷೇತ್ರಕ್ಕೆ ಏನಾದ್ರೂ ಮಾಡ್ಬೇಕನ್ನೋ ಒಂದು ಹಠ, ಛಲ, ಭಗವಂತ ನನಗೆ ನಂದೇ ಅಂತಕ್ಕಂಥ ಒಂದು ಕೆಲಸ, ವೃತ್ತಿ, ದುಡ್ಡು ಎಲ್ಲ ಕೊಟ್ಟಿದ್ದಾನೆ. ಆದ್ರೆ ಇದ್ರ ಇಟ್ಕೊಂಡ್ರೆ ಮನುಷ್ಯ ಬದುಕಕ್ಕಾಗಲ್ಲ. ಏನಾದ್ರೂ ನಾವು ಹುಟ್ಟಿದೀವಿ, ಸಾಯೋದಂತೂ ಗ್ಯಾರಂಟಿ. ಇದ್ರ ಮಧ್ಯದಲ್ಲಿ ಕೆಲಸ ಮಾಡ್ಬೇಕಂತ ಈ ಮುಳಬಾಗಿಲು ಕ್ಷೇತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಮುಳಬಾಗಿಲು ಕ್ಷೇತ್ರದ ಜನತೆಗೆ, ವಿಶೇಷವಾಗಿ ನಮ್ಮ ರಘುಪತಿ ಸರ್ ಅವ್ರಿಗೆ, MR ಮುರಳಿ ಅವ್ರಿಗೆ, ನಮ್ಮ ಅಧ್ಯಕ್ಷ ಇರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜ್ ಸರ್ ಅವ್ರಿಗೆ, ಆನಂದ್ ರೆಡ್ಡಿ ಅವರಿಗೆ, ಶ್ಯಾಮೇಗೌಡರಿಗೆ, ನನಗೆ ನನ್ನ ಕೈ ಹಿಡಿತಕ್ಕಂಥ ಎಲ್ಲ ನನ್ನ ನಾಯಕರು ವೇದಿಕೆ ಮೇಲೆ ಕೂತವ್ರೆ. ಎಲ್ರಿಗೂ ಹೆಸರಿಗೂ ನಮಸ್ಕರಿಸುತ್ತಾ, ಬಹುಶಃ ನಿಮ್ಮ ಮನೇಲಿ ಕೂಡ ಅಣ್ಣ ತಮ್ಮಂದ್ರು ಇರ್ತಾರೆ, ನಿಮ್ಮ ಒಡಟು ಇರ್ತಾರೆ. ಬಹುಶಃ ಏನೋ ತಪ್ಪಾಡ್ರೆ ತಿದ್ಕೊಂಡು ಹೋಗಿರ್ತಕ್ಕಂಥ ಅವಕಾಶ ಕೂಡ ನಮ್ಗೆ ಇರ್ತದೆ. ಆದ್ರೆ ಈ ಊರು ನಲ್ಲೂರು ನನಗೆ 2 ಸರಿ ಕೂಡ ವಿಶೇಷವಾಗಿ ಅನ್ನವನ್ನು ಕೊಟ್ಟು, ವಿಶೇಷವಾಗಿ ಓಟ್ ಕೊಟ್ಟು ಕಾಪಾಡಿರ್ತಕ್ಕಂಥ ಊರು. ಅದಕ್ಕೆ ಈ ಊರಿಗೆ ನಾನು ಬರಬೇಕು ಅಂದ್ರೆ ಗ್ಯಾರಂಟಿ ಹೆಚ್ಚಿನ ರೀತಿಯಲ್ಲಿ ಬರ್ತೀನಿ. ಈಗಾಗಲೇ ಸರ್ವೆ ನಂಬರ್ ಎಲ್ಲ ಹೇಳಿದ್ರಿ, ಈಗಾಗಲೇ ಅದು ಮಾತಾಡಿದ್ದಾಗಿದೆ. ಅದನ್ನ ಆದಷ್ಟು ಬೇಗ ಮಾಡಿಕೊಡ್ತೀನಿ. ಕೇವಲ ಒಂದು 15-20 ದಿವಸ ಒಳಗಡೆ, 1 ತಿಂಗಳೊಳಗಡೆ ರೋಡ್ ಆಲ್ರೆಡಿ ಆಗಿದೆ. ಮೇನ್ ರೋಡಿಂದ ರೋಡ್ ಆಗಿದೆ, ರೋಡ್ ಹಾಕಿದ್ದೀನಿ ಸುಮಾರು ಕೋಟಿಗಟ್ಟಲೆ. ಅದಕ್ಕೆ ಪೂಜೆಗೆ ಬರ್ತೀನಿ, ಅದಕ್ಕೆ ಗ್ಯಾರಂಟಿ ಪೂಜೆಗೆ ಬರ್ತೀನಿ. ನನ್ನ ಕೈಲಿರ್ತಕ್ಕಂಥ ಇನ್ನು ಅಂಬೇಡ್ಕರ್ ಭವನಕ್ಕೆ 13 ಲಕ್ಷ ರೂಪಾಯಿ ಅಮೌಂಟ್ ಇದೆ, ಬೇಗ ಹಾಕೊಡ್ತೀನಿ. ಸೊ ಆಯಪ್ಪನ ಮುಖಾಂತರನೇ ಅದು ಮಾಡಿಸ್ಕೊಡ್ತೀನಿ. ಇನ್ನು ಮಹಾದಾರ ಕೇಳಿದ್ರಿ, ಇನ್ನು ಮಹಾದಾರ ಹಾಕಿದ್ರೆ ನನ್ನ ಅಮೌಂಟ್ ಹಾಕ್ಬೇಕು. ಏನಂದ್ರೆ ನನ್ನ ಶಾಸಕ ನಿಧಿನ ಹಾಕ್ಬೇಕು. ಅದನ್ನ ಯೋಚನೆ ಮಾಡಿ ಸ್ವಲ್ಪ ತೂಗಿಸ್ಬಿಟ್ಟು ಅವ್ರ ಹತ್ರ ಹಾಕ್ತೀನಿ. ಯಾಕಂದ್ರೆ ಬೇರೆಯವ್ರು ಬೇಕು, ಇದು ಹಾಕೊಡ್ಸ್ಬಿಡು ಅಂತ ನಂದೂರಿಗೆ ಉಳ್ಳದೇ ಇದು ಬರಬಾರ್ದು ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟ. ಅದಕ್ಕೆ ಯಾಕಂದ್ರೆ ರಘುಪತಿ ಒಬ್ಬರು ಬಾಬಿಟ್ಟು ಪಕ್ಕಲಾಗ್ಬೇಡ, ಅವೆಲ್ಲ ಏಸ್ಕೊಟ್ಟು ಆಡೋದು ಬರಬಾರ್ದು. ಅನ್ಸಬೇಡ, ನಗಿಬೇಡಿ ಕರೆಕ್ಟಾಗಿ. ಸೊ ಅದರಿಂದ ಪಕ್ಕಲ ನಾವು ಏನಿಡೋದು. ಸೊ ಈ ರಾಜಕಾರಣ ಅಂತಂದ್ಮೇಲೆ ಏನಾಗುತ್ತೆ ಅಂದ್ರೆ ಇದು ಭಾರಿ ಉತ್ತರ ಭಾರಿ ಕಳಿಸ್ತದೆ. ಅದಕ್ಕಿಂತ ಮುಂಚೆ ನನ್ನ ತಾಯಂದ್ರೆ ಎಲ್ರು ನಾಳೆ 1 ಅವರ್ ಬಿಟ್ರೆ 2 ಅವರ್ ಬಿಟ್ರೆ ಸಂಕ್ರಾಂತಿ ಫಸ್ಟ್ ಹಬ್ಬ, ನಮ್ಮ ಹಿಂದೂಗಳ ಹಬ್ಬ ಸಂಕ್ರಾಂತಿ. ಮೊದಲು ಕಿರಣ ಬೀಳೋದು ನಮ್ಮೂರ್ ಮೇಲೆ, ಮುಳಬಾಗಿಲ ಮೇಲೆ. ಆ ಹಬ್ಬದ ಮುಖಾಂತರವಾಗಿ ಹಿಂದುತ್ವದ ಹಬ್ಬ ಸ್ಟಾರ್ಟ್ ಆಗ್ತದೆ. ಆದ್ರೆ ಅದಕ್ಕಿಂತ ಮುಂಚೆವಾಗಿ ನಮ್ಮ ಗೌರಮ್ಮನ ಹಬ್ಬ ಮಾಡ್ತಾ ಇದ್ರಿ. ಇವತ್ತು ಸಂಕ್ರಮಣ ಬರ್ಮಾಡ್ಕೊಳ್ಳಿಕ್ಕೆ ಗೌರಮ್ಮನ ಹಬ್ಬ ಮಾಡ್ತಾ ಇದ್ರಿ. ನನ್ನ
ಸೊ ಆದ್ರೆ ನಮ್ಮ ಮುರಳಿಯವರು ಹೇಳ್ತಾ ಇದಾರೆ ಏನ್ ಗೊತ್ತ, ಸರ್ಕಾರದಲ್ಲಿ ನಿಂಗೆ ಏನ್ ತೊಂದರೆ ಕೊಡ್ತಾವ್ರೆ ಹೇಳು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಸರ್ಕಾರ ನನಗೆ ಏನ್ ತೊಂದರೆ ಕೊಡೋ ಇಡೀ ಕರ್ನಾಟಕ ಜನಕ್ಕೆ ಗೊತ್ತು. ಯಾಕಂದ್ರೆ ನನಗೆ ದುಡ್ಡು ಕೊಡ್ತಾ ಇಲ್ಲ, ಭವಿಷ್ಯ ಏನಾದ್ರು ದುಡ್ಡು ಕೊಟ್ಬಿಟ್ಟಿದ್ರೆ ಭವಿಷ್ಯ ಏನಾಗ್ತದೆ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಗ್ಯಾರಂಟಿ ದುಡ್ಡು ಕೊಟ್ಟು ಈ ಹೆಣ್ಮಕ್ಳು ಫ್ರೀ ಬಸ್ ಕೊಟ್ಟು ಕರೆಂಟ್ ಫ್ರೀ ಕೊಟ್ಟು ದುಡ್ಡಿಂದ ಮಾಡಾಕ್ಬಾರ್ದು. ನಮ್ಮಂತವ್ರ ಹೊಸರು ದುಡ್ಡಿಂದ ಮಾಡಾಕ್ಬಾರ್ದು. ನನ್ನ ತಾಯಿಯಿಂದ ನೀವು ಹೇಳ್ಬೇಕು ನಮ್ಗೆ ದುಡ್ಡು ಬೇಡ, ನಮ್ಗೆ ರೋಡ್ ದುಡ್ಡು ಕೊಡು ಅಂತ. ಯಾಕಂದ್ರೆ ಈ 2,000 ಕೊಡೋದ್ರಿಂದ ನಮ್ ಗಂಡಂದ್ರಿಂದ ಇದಾಗಲ್ಲ, ಏನಲ್ಲಿ ಈ ಸಂಸಾರ ತಂದಾಕಲ್ಲ ಅದಲ್ವಾ. ಮತ್ತೆ ಈ ಕಡೆಯಿಂದ ನಿಮ್ಗೆ ಕೊಡ್ತಾರ, ಆ ಕಡೆಯಿಂದ ವಾಪಸ್ ತಗೊಂತಾರ. ಅದರಿಂದ ದಯವಿಟ್ಟು ಮುಂದಿನ ದಿವಸ ಇನ್ನೊಂದು ನನಗೆ ಬೇರೆ ಹೊಸದಾಗ ಒಂದು ಸ್ಟಾರ್ಟ್ ಆಯ್ತು, ಭಯ ಸ್ಟಾರ್ಟ್ ಆಯ್ತು. ಈಗ ತಾನೇ ನಿಮ್ಮೂರಿಗೆ ಎಂಟ್ರಿ ಆದ್ರೆ 22ನೇ ತಾರೀಕು ಸೆಷನ್ ಅಂತೆ. ಈ 22 ವಿಶೇಷವಾಗಿ 13 ದಿವಸ ಹಾಕ್ಬಿಟ್ಟಿದ್ದಾರೆ ಸೆಷನ್. ಅದೇನಂತ ಗೊತ್ತಿಲ್ಲ. ಅದರಿಂದ ಎಲ್ಲ ನನ್ನ ನಲ್ಲೂರು ಹನ್ನಳ್ಳಿ ಪಂಚಾಯತ್ ಎಲ್ಲರ ಸೇರಿದ್ವಿ, ಎಲ್ಲ ನನ್ನ ಯುವಕರು ದೊಡ್ಡವರು, ವಿಶೇಷವಾಗಿ ಎಲ್ಲ ನನ್ನ DC ಬ್ಯಾಂಕ್ ನಿರ್ದೇಶಕ ಎಲ್ಲ ಸೇರಿದ್ರಿ. ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ. ಇದೇ ತರ ಒಗ್ಗಟ್ಟಾಗಿ ಹಬ್ಬ ಮಾಡಿ ಹಿಂದೂ ಹಬ್ಬವನ್ನ ಉಳಿಸ್ಕೊಳ್ಳಿ. ವಿಶೇಷವಾಗಿ ನಾನು ಯಾರೋ ಒಂದು ಮಾತು ಹೇಳ್ತಾ ಇದ್ರು, ನನಗೆ ತುಂಬಾ ಖುಷಿ ಆಯ್ತು. ಫೋನ್ ಮಾಡಿ ದೊಡ್ಡಬಳ್ಳಾಪುರದಿಂದ ಒಬ್ರು ವ್ಯಕ್ತಿ ಫೋನ್ ಮಾಡಿದ್ರು, ನಿನ್ ತರ ಏನಾದ್ರು 224 ಕ್ಷೇತ್ರದಲ್ಲಿ ಏನಾದ್ರು ಬಸ್ಲಿ ಕಳಿಸ್ಬಿಟ್ರೆ, ಓಂ ಶಕ್ತಿ ಬಸ್ಲಿ ಕಳಿಸ್ಬಿಟ್ರೆ ನಮ್ ಹಿಂದುತ್ವ ಉಳಿತದೆ. ನನ್ಗೆ ಗೊತ್ತಾಯಿಲ್ಲ ಪಾಯಿಂಟ್, ಹಿಂದುತ್ವ ಉಳಿತದೆ. ಯಾಕಂದ್ರೆ ಈ ಸರಿ ಎಲ್ಲ ಬರ್ತಾ ಎಲ್ಲ ಸ್ವಲ್ಪ ಬೇರೆ ಕ್ಯಾಟಗಿರಿ ಎಲ್ಲ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗ್ತಾರೆ. ನಿಮ್ಮೂರಲ್ಲಿ ಏನ್ ಮಾಡ್ತಾವ್ರೆ, ಪ್ರತಿ ಊರಲ್ಲಿ ಓಂ ಶಕ್ತಿ ಈ ತರ ಆಗ್ಬಿಟ್ರೆ ಹಿಂದುತ್ವ ಉಳಿತದೆ. ನನ್ಗೆ ಅವತ್ತವರೆಗೂ ಪಾಯಿಂಟ್ ಗೊತ್ತಿಲ್ಲ. ಹೌದಲ್ಲ? ನಾನು ಹೇಳ್ತೀನಿ ನಮ್ಮ ತಾಯಂದಿರಿಗೆ, ದಯವಿಟ್ಟು ಏನು ಈ ಭಕ್ತಿ ಪೂರ್ವಕವಾಗಿ ಮುಂದುವರಿಸಿ. ಏನೋ ವರ್ಷಕ್ಕೊಂದ್ಸರಿ ಟೂರ್ ಹೋಗ್ತೀವಿ ಅನ್ನೋದು ಇದು ಖಂಡಿತವಾಗ್ಲೂ ಬೇಡ. ನಿಮ್ಮ ಮನಸ್ಸಿಂದ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಪ್ರತಿ ವರ್ಷ ನಾನು ಬಸ್ಗಳಾಗ್ತಾ ಇದ್ದೀನಿ. ನನ್ನಷ್ಟು ನಾನು ಗೆದ್ದೋಗಿದ್ದೀನಿ ಬಿಡು, ನಮ್ಗೆ ಯಾಕೆ ಸುಮ್ಮನೆ ಇದ್ಬಿಟ್ಟ ಅಂತ ಜಾಯಮಾನದ ನಾನು ಹುಟ್ಟಿಲ್ಲ. ಕೊಟ್ಟಿರ್ತಕ್ಕಂಥ ಮಾತು ತಪ್ಪಂತ ವ್ಯಕ್ತಿ ಕೂಡ ನಾನು ಅಲ್ಲ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನನ್ನ ತಾಯಂದಿರು, ನಾನೆಲ್ಲ ಎಲ್ಲ ಯುವಕ ನನ್ನ ಸೇರಿ ಇವತ್ತು ಅದ್ದೂರಿಯ ಬರ್ಮಾಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ಸಿರಬಾಗಿ ಹೊಂದಿಸ್ತಾ ಈ ಹಬ್ಬವನ್ನ ಮುಂದುವರಿಸಿ. ಈಗ ಚಳಿ ಜಾಸ್ತಿ ಆಗ್ತದೆ ನಂಗೆ ಗೊತ್ತಾಯ್ತು, ನೀವು ಮುಂದುವರಿಸಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಹೊಂದಿಸ್ತಾ, ವಿಶೇಷವಾಗಿ ರೆಪ್ಪದ್ರೆಡ್ಡಿ ಸಾರು ಮತ್ತು ಅವ್ರ ಕುಟುಂಬಕ್ಕೆ, ಅವ್ರ ಊರವ್ರಿಗೆ ವಿಶೇಷವಾಗಿ ಹೊಂದಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈಗಾಗಲೇ ಎಲ್ಲಮ್ಮ ಏನೋ ಕೊಟ್ಟಿದ್ದಾರೆ ಟ್ರಸ್ಟ್ ಕೋಲಾರ ಕಲಾತಂಡಕ್ಕೆ. ನಾಳೆನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಿಮಗೆ ತಿಂಗಳ ಸಂಬಳ ಬರಂಗೆ ವ್ಯವಸ್ಥೆಯನ್ನ ಮಾಡ್ತೀನಿ. ನಾಳೆ ಆಶಿಸ್ತೀವಿ. ಯಾಕಂದ್ರೆ ಹಿಂದಿನ ಮೊದಲು ಬಂದಂತ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ದೀವಿ, ನಮಗೆ ನಡೆದಂತ ಶಾಸಕರು ಸಿಕ್ಕಿದ್ದಾರೆ. ನಮ್ಮೂರಿನ ಎಲ್ಲಾ ಪಾರ್ಟಿಗಳು ಜಾತಕ ಪಕ್ಷಗಳಿಗೆ ಕಾಯ್ತಾ ಇದ್ದೀವಿ ಅಂತ ಅನ್ಕೊಂಡು ಈಗ ನಮ್ಮ ಮೊದಲನೇ ಬೇಡಿಕೆ ಏನಿತ್ತು ಆ ಬೇಡಿಕೆ ಇವತ್ತು ನೆರವೇರಿಸಿದ್ದಾರೆ. ಖಚಿತ ನೆನಪು ಒಂದೇ ಶಾಶ್ವತ. ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಇವತ್ತು ಮಾಡಿರುವಂತಹ ಈ ಒಂದು ಕಾರ್ಯ ನಮ್ಮ ಮಕ್ಕಳು ಅವರ ಮಕ್ಕಳಿಗೆ ಜನಪ್ರಿಯವಾಗಿ ಶಾಶ್ವತವಾಗಿ ಉಳಿದಿರುವಂತಹ ಕಾರ್ಯ. ಈ